ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಅವರೊಂದಿಗೆ ಡಾಕ್ಟರ್ ಜಿ ಪರಮೇಶ್ವರ ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು. ಈಗ ಮಾನ್ಯ ಮುಖ್ಯಮಂತ್ರಿಗಳು ಗಾರ್ಡ್ ಆಫ್ ಆನರ್ ತೆಗೆದುಕೊಳ್ಳಲಿದ್ದಾರೆ. ಅವರೊಂದಿಗೆ ಕೆಎನ್ ರಾಜಣ್ಣ ಅವರು, ಶ್ರೀ ಟಿ.ಬಿ. ಜಯಚಂದ್ರ ಅವರು, ಶ್ರೀ ಎಸ್.ಆರ್. ಶ್ರೀನಿವಾಸ್ ಅವರು ಆಗಮಿಸಿದ್ದಾರೆ. ಅವರೊಂದಿಗೆ ನಮ್ಮ ಇ ಶಂಕರ್ ಅವರಿದ್ದಾರೆ. ಈಗ ಕೆಎಸ್ಸಿಎ ಕಾರ್ಯದರ್ಶಿಗಳು ಮಹೇಶ್ ಅವರಿದ್ದಾರೆ, ರಘುರಾಮ್ ಭಟ್ ಅಧ್ಯಕ್ಷರಿದ್ದಾರೆ, ಹಾಗೂ ಸಿ ಕೆ ಶಶಿಧರ್ ಇದ್ದಾರೆ, ಗಣೇಶ್ ಇದ್ದಾರೆ. ಈ ಎಲ್ಲ ಕ್ರೀಡಾ ಪ್ರೇಮಿಗಳೊಂದಿಗೆ ಈಗ ಗಾರ್ಡ್ ಆಫ್ ಆನರ್ ಕಡೆಗೆ ಮುಖ್ಯಮಂತ್ರಿಗಳು ನಡೀತಾ ಇದ್ದಾರೆ. ಮಂಗಳ ವಾದ್ಯದ ಮೂಲಕ ನಮ್ಮ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳನ್ನ ಶಂಕುಸ್ಥಾಪನೆ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ಶ್ರೀಮತಿ ಶುಭಾ ಕಲ್ಯಾಣ್ ರವರು ಹಾಗೂ ಅಶೋಕ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಶ್ರೀ ಪ್ರಭು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇವರೆಲ್ಲರೂ ಕಾರ್ಯಕ್ರಮದಲ್ಲಿದ್ದಾರೆ. ಈಗ ಗಾರ್ಡ್ ಆಫ್ ಆನರ್ ಟು ಹಾನರಬಲ್ ಸಿಎಂ ಗೌರವ ಶ್ರೀರಕ್ಷೆ. ಗೌರವ ವಂದನೆಯನ್ನ ಸ್ವೀಕರಿಸಿದಂತಹ ಶ್ರೀ ಸಿದ್ದರಾಮಯ್ಯಜಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಎಲ್ಲ ಮುಖ್ಯ ಅತಿಥಿಗಳೊಂದಿಗೆ ಈಗ ವೇದಿಕೆಯ ಬಲಭಾಗದ ಮೂಲೆಯಲ್ಲಿ ಸುಮಂಗಲ ಕಾರ್ಯಕ್ರಮವನ್ನ ಮಂಗಳವಾದ್ಯದೊಂದಿಗೆ ಈಗ ಶಂಕುಸ್ಥಾಪನೆಯ ಎಡೆಗೆ ಹೋಗುತ್ತಿದ್ದಾರೆ. ನೂತನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದ ಈ ಒಂದು ಶಂಕುಸ್ಥಾಪನಾ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯಜಿ ರವರ ಅಮೃತ ಹಸ್ತದಿಂದ ದಯಮಾಡಿ ಪ್ರೆಸ್ನವರು ಅವಕಾಶ ಮಾಡಿಕೊಡಬೇಕು ಪೂಜಾ ಕಾರ್ಯಕ್ರಮಕ್ಕೆ ಮುಂದುವರಿಯುವ ಹಾಗೆ. ಮಂಗಳ ವಾದ್ಯದೊಂದಿಗೆ ಇಂದು ಈ ಒಂದು ಸ್ಟೇಡಿಯಂನ ಶಂಕುಸ್ಥಾಪನೆ ಆಗ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಮಕೂರನ್ನ ಯಾವಾಗಲೂ ನೆನಪಿಸುವಂತಹ ಕಾರ್ಯಕ್ರಮಕ್ಕೆ, ಆ ಒಂದು ದೊಡ್ಡ ಮಹತ್ ಕಾರ್ಯಕ್ಕೆ ಇಂದು ಶಂಕುಸ್ಥಾಪನೆಯನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನೆರವೇರಿಸ್ತಾ ಇದ್ದಾರೆ. This is a golden moment for Karnataka, this is a golden moment for Tumakuru district, and this is a golden moment for all the cricketers of Tumakuru city. We have here foundation stone laying ceremony, a program of new cricket international stadium inauguration in the form of a laying of stone now, which is going to be the first step to bring a wonderful stadium here, an international standard stadium here, where we can have wonderful cricketers. It's around 21 kilometers from Tumakuru on Shira Road. Nearly about 41 acres of land has been allotted
and this allotment of land is going to be handed over to Karnataka State Cricket Association President, Secretary and Vice President shortly. ಈ ಒಂದು ಶಂಕುಸ್ಥಾಪನೆಯು ಕ್ರೀಡಾ ಕ್ಷೇತ್ರದಲ್ಲೇ ತುಮಕೂರಿನ ಹೆಸರನ್ನ ಶಾಶ್ವತವಾಗಿ ಉಳಿಸುವಂತಹ ಅಡಿಗಲ್ಲು ಇವತ್ತು ಆಗ್ತಾ ಇದೆ. ಇದು ಕ್ರಿಕೆಟ್ ಪ್ರೇಮಿಗಳಿಗೆ ಹಾಗೂ ಕ್ರೀಡಾ ಪ್ರೇಮಿಗಳಿಗೆ ನಿಜಕ್ಕೂ ಮರೆಯಲಾಗದ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದು 40 ವರ್ಷಗಳಿಂದ ಕ್ರಿಕೆಟ್ ಪ್ರೇಮಿಗಳು ಬಯಸಿದಂತಹ ಒಂದು ಕ್ಷಣ. ಖಂಡಿತ ಇವತ್ತು ಈ ಒಂದು ಕ್ಷಣ ಸಾಕಾರವಾಗಿದೆ. ಈಗ ಈ ಒಂದು ಶಂಕುಸ್ಥಾಪನೆಯನ್ನ ನೆರವೇರಿಸ್ತಾ ಇದ್ದಾರೆ. ವೇದಿಕೆಯ ಬಲಭಾಗದ ಮೂಲೆಯಲ್ಲಿ ಈಗ ಫೌಂಡೇಶನ್ ಸ್ಟೋನ್ ಲೇಯಿಂಗ್ ಪ್ರೋಗ್ರಾಮ್ ಆಫ್ ನ್ಯೂ ಕ್ರಿಕೆಟ್ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಟ್ ತುಮಕೂರು ಇದರ ಒಂದು ಪ್ರಾರಂಭಿಕ ಹಂತ. ವಾದ್ಯ ಮೇಳಗಳು ಮೊಳಗುತ್ತಾ ಇವೆ, ಶುಭ ಸಂದರ್ಭವನ್ನ ಸೂಚಿಸ್ತಾ ಇದೆ. ಸಂತಸದ ಕ್ಷಣಗಳನ್ನು ಹುಟ್ಟು ಹಾಕ್ತಾ ಇವೆ. ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯಜಿ ಅವರು ಸಂತೋಷದಿಂದ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಅದಕ್ಕೆ ಸಾಕ್ಷೀಭೂತರಾಗಿ ತುಮಕೂರಿನ ಕ್ರಿಕೆಟ್ ಲವರ್ಸ್, ತುಮಕೂರಿನ ಮಾಧ್ಯಮ ಮಿತ್ರರು, ತುಮಕೂರಿನ ಹಿರಿಯ ನಾಗರಿಕರು, KSCA ಅಫಿಷಿಯಲ್ಸ್ ಎಲ್ಲರೂ ಸಹ ಸಂತಸದಿಂದ ಈ ಕ್ಷಣದಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡಿದ್ದಾರೆ. ಈ ಕ್ಷಣಗಳನ್ನು ಅನುಭವಿಸ್ತಾ ಇದ್ದಾರೆ. ಈ ಒಂದು ಸ್ಟೇಡಿಯಂ ಇಲ್ಲಿ ಆಗ್ಬೇಕಂತ ಹೇಳಿದ್ರೆ ಮಾನ್ಯ ಗೃಹ ಸಚಿವರು ನಮ್ಮ ಪರಮೇಶ್ವರ್ ಜಿ ಅವರ ದೃಢ ಸಂಕಲ್ಪ ನಿಜಕ್ಕೂ ಇವತ್ತು ಎಲ್ಲರೂ ನೆನೆಸ್ಕೊಳ್ಳಲೇಬೇಕು. ಈ ಒಂದು ಕಾರ್ಯ ಆಗ್ಬೇಕಾದ್ರೆ ಅವರು ಮುಂಚೂಣಿಯಲ್ಲಿ ನಿಲ್ತಾರೆ. ತುಂಬಾ ವರ್ಷಗಳಿಂದ ಡಾಕ್ಟರ್ ಜಯರಾಮ್ ರಾಮಕೃಷ್ಣ ರಾವ್ ಹಾಗೂ ಚೌಗಲೆ, GV ಕುಮಾರ್ ಇವರುಗಳೆಲ್ಲ ಈ ತುಮಕೂರಿನಲ್ಲಿ ಒಂದು ಅತ್ಯುತ್ತಮವಾದಂತಹ ಸುಸಜ್ಜಿತ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡಾಂಗಣ ಬೇಕು ಅಂತ ಹೇಳಿ ಕನಸುಗಳನ್ನು ಕಂಡಿದ್ರು. 4 ದಶಕಗಳ ಈ ಕನಸು ಇವತ್ತು ನನಸಿನ ಬೀಜವನ್ನ ಬಿತ್ತುತ್ತಾ ಇದೆ. ಈ ನನಸಿನ ಬೀಜ ಒಂದು ಹೆಮ್ಮರವಾಗಿ ಅತ್ಯುತ್ತಮವಾದಂತಹ ಕಟ್ಟಡ, ಅತ್ಯುತ್ತಮವಾದಂತಹ ಮೈದಾನ, ಅತ್ಯುತ್ತಮವಾದಂತಹ ಪಿಚ್ಗಳು, ಅತ್ಯುತ್ತಮವಾದಂತಹ ತರಬೇತಿ ಕ್ಷಣಗಳು, ಅದೇ ಮಂಗಳ ವಾದ್ಯದ ಜೋರು ಬಡಿತ ಈ ಒಂದು ಕ್ಷಣ ನಿಮ್ಮೆಲ್ಲರ ಸಾಕ್ಷ್ಯದಲ್ಲಿ ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ನಮ್ಮ ನಾಡಿನ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯಜಿರವರು ನಡೆಸಿಕೊಟ್ಟಿದ್ದಾರೆ. ಅವರ ಸುತ್ತಲೂ ಇರುವಂತಹ ತುಮಕೂರಿನ ಅಭ್ಯುದಯವನ್ನು ಬಯಸುವಂತಹ ಎಲ್ಲ ಹಿರಿಯ ಕಿರಿಯ ರಾಜಕಾರಣಿಗಳು, ಹಿರಿಯ ಕಿರಿಯ ಕ್ರೀಡಾ ಪ್ರೇಮಿಗಳು, ಹಿರಿಯ ಕಿರಿಯ ಸೈನಿಕ ಪದವು, ಎಕ್ಸ್ ಮಿಲಿಟರಿಯವರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಅಧ್ಯಾಪಕರಿದ್ದಾರೆ ಮತ್ತು ರೈತರಿದ್ದಾರೆ. ಕ್ರಿಕೆಟ್ ಕ್ರೀಡೆ ಅಂತಂದ್ರೆ ಎಲ್ಲರಿಗೂ ಇಷ್ಟ. ಈಗ ಕ್ರಿಕೆಟ್ ಪಿಚ್ಗೆ ಬರ್ತಿದ್ದಾರೆ. ಮಾನ್ಯ ಶ್ರೀ ಖರ್ಗೆ ಅವರು, ಸುರೇಶ್ ಗೌಡರವರು, ಸುರೇಶ್ ಬಾಬುರವರು ಈಗಾಗಲೇ ಪಿಚ್ ಟೆಸ್ಟ್ ಮಾಡ್ತಾ ಇದ್ದಾರೆ. CM ಅವರು ಇಲ್ಲಿ ಕ್ರಿಕೆಟ್ ಆಡಬೇಕಾದ್ರೆ ಸ್ಪಿನ್ ತಗೊಳುತ್ತೋ ಫಾಸ್ಟ್ ತಗೊಳುತ್ತೋ ಏನು ಅಂತ ಮೊದಲ ಪಿಚ್ ಟೆಸ್ಟಿಂಗಿಗೆ ಇಳಿದಾಗಿದೆ ಅವರು. ಈಗ ಮಾನ್ಯ ಮುಖ್ಯಮಂತ್ರಿಗಳು, ಹಿರಿಯ ಅಧಿಕಾರಿ ಮಿತ್ರರು ಪಿಚ್ ಕಡೆ ಬಂದಿದ್ದಾರೆ. ಮ್ಯಾಟಿಂಗ್ ಪಿಚ್ ವೇದಿಕೆಯ ಬಲಭಾಗದಲ್ಲಿ ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿದಂತಹ ಮಾನ್ಯ ಮುಖ್ಯಮಂತ್ರಿಗಳು ಈಗ ಪಿಚ್ನಲ್ಲಿ ಕ್ರಿಕೆಟ್ ಆಡುವ ಒಂದು ಸಾಂಕೇತಿಕ
ಉದ್ಘಾಟನಾ ಕಾರ್ಯಕ್ರಮ ವೇದಿಕೆಯ ಬಲಭಾಗದಲ್ಲಿ ಮ್ಯಾಟಿಂಗ್ ಪಿಚ್ನಲ್ಲಿ. ಈಗ ಮುಖ್ಯಮಂತ್ರಿಗಳು ಸಾಂಕೇತಿಕವಾಗಿ ಕ್ರಿಕೆಟ್ ಆಡುವುದರ ಮೂಲಕ ಈ ಒಂದು ಸ್ಟೇಡಿಯಂಗೆ ಚಾಲನೆಯನ್ನ ನೀಡಲಿಕ್ಕೆ ನಮ್ಮ ಮಾನ್ಯ ಕೋರ್ತಿದ್ದಾರೆ. ಮಾನ್ಯ ಶ್ರೀ ಟಿ.ಬಿ. ಜಯಚಂದ್ರ, ಮಾನ್ಯ ದೌರ್ದಲ್ಯ ಕರ್ನಾಟಕ ರಾಜ್ಯ ವಿಶೇಷ ಪ್ರತಿನಿಧಿಯವರು ಸಹ ಬಂದಿದ್ದಾರೆ. ಅವರಿಗೆ ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ಶಿರಾ ಕಡೆ ಏನಾದ್ರೂ ಅವರಿಗೆ ಖುಷಿ. ಈಗಾಗಲೇ ಶಿರಾದ ಭಗೀರಥ ಅಂತ ಬೇರೆ ಹೆಸರು ತಗೊಂಡಿದ್ರು ಅವರು, ಅಲ್ಲಿ ಹೇಮಾವತಿ ನೀರು ತಂದು. ಈಗ ಅವ್ರ ಊರ್ ಕಡೆನೆ ಈ ಸ್ಟೇಡಿಯಂ ತಂದಿದ್ದಾರೆ. ಏನೋ ಇದೆ ಜಯಚಂದ್ರ ಸಾಹೇಬ್ರ ಹತ್ರ. ಬೌಲಿಂಗ್ ಮಾಡಿದ್ದಾರೆ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು. ಬೌಲಿಂಗ್ ಮಾಡಿದ್ರು.